ಕನ್ನಡ ವಿಷಯದಲ್ಲಿ ನಾವು ಒಂದು ಅಭ್ಯಾಸ ಪತ್ರಿಕೆಯನ್ನು ಪ್ರಾಕ್ಟೀಸ್ ಪೇಪರನ್ನು ಬಿಡಿಸೋಣ. ಇದಕ್ಕಿಂತ ಮುಂಚೆ ನಾವು ಒಟ್ಟಾರೆಯಾಗಿ 21 ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ಇಲ್ಲಿಯವರೆಗೆ ಅಪ್ಲೋಡನ್ನು ಮಾಡಿದ್ದೀವಿ. ಇದು 22ನೇ ಪ್ರಾಕ್ಟೀಸ್ ಪೇಪರ್. ಎಲ್ಲ ವಿಷಯದ ಒಂದು ಪ್ರಾಕ್ಟೀಸ್ ಪೇಪರ್ಸ್ಗಳಿದ್ದಾವೆ. ತಾವು ನೋಡದೇ ಇದ್ರೆ ಮೇಲೆ ಒಂದು ಐಕಾರ್ಡಲ್ಲಿ ಪ್ಲೇಲಿಸ್ಟನ್ನು ಸಜೆಸ್ಟ್ ಮಾಡ್ತೀನಿ. SSLC ಪ್ರಾಕ್ಟೀಸ್ ಪೇಪರನ್ನು ಒತ್ತಿ ತಾವುಗಳು ಹಿಂದಿನ ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ಬೋದು. ತಡ ಮಾಡದೆ ಶುರು ಮಾಡೋಣ. ದ್ವಿತೀಯ ಭಾಷೆ ಕನ್ನಡದಲ್ಲಿ ಒಂದು ಅಭ್ಯಾಸ ಪತ್ರಿಕೆ ಅಂತಕ್ಕಂಥದ್ದು. ಇದು ಬೆಂಗಳೂರು ನಾರ್ತ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಪ್ರಶ್ನೆ 41. ವಿಷದ ಬಾಣ ಮರಕ್ಕೆ ತಗುಲಿದ್ದಾದ್ದರಿಂದಾದ ಪರಿಣಾಮವೆಂದರೆ ಮರ ಹಣ್ಣುಗಳನ್ನು ಕೊಟ್ಟಿತು, ಹಕ್ಕಿಗಳು ಗೂಡನ್ನು ಕಟ್ಟಿದವು, ಅದರ ಫಲಪುಷ್ಪ ಸಮೃದ್ಧಿ ಹಸಿರಿನ ಸಿರಿ ಮಾಯವಾಗಿ ಮರ ಒಣಗಿ ನಿಂತಿತು, ಮರ ತಿರುಗಿ ಸಮೃದ್ಧವಾಗಿ ಬೆಳೆಯಿತು. 41ರ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ, ಅದರ ಫಲಪುಷ್ಪ ಸಮೃದ್ಧಿ ಹಸಿರಾಗಿ ಸಿರಿಮಾಯವಾಗಿ ಮರ ಒಣಗಿ ನಿಂತಿತು. ಪ್ರಶ್ನೆ 2. ಚಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು? ಇಂದ್ರ ತನಗಾದ ಸಂತೋಷವನ್ನು ಹೀಗೆ ಪ್ರಕಟಿಸಿದನು: ಗಿಳಿಗೆ ವರವನ್ನು ನೀಡುವ ಮೂಲಕ, ಮರದಲ್ಲಿ ಹಣ್ಣು ಕಿತ್ತುಕೊಳ್ಳುವ ಮೂಲಕ, ಮರವನ್ನು ಒಣಗಿಸುವ ಮೂಲಕ, ಮರದಲ್ಲೇ ವಾಸಿಸುವ ಮೂಲಕ. 42ರ ಸರಿ ಉತ್ತರವಿತ್ತು ಗಿಳಿಗೆ ವರವನ್ನು ನೀಡುವ ಮೂಲಕ. ಪ್ರಶ್ನೆ 43. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಈ ಪ್ರಶಸ್ತಿ ನೀಡಿ ಗೌರವಿಸಿದೆ: ಗೌರವ ಫೆಲೋಶಿಪ್, ಗೌರವ ಡಾಕ್ಟರೇಟ್, ರಂಗಜಂಗಮ, ಪಾಲ್ ಹ್ಯಾರಿಸ್. ಸರಿಯಾದ ಉತ್ತರ ಇತ್ತು ಪಾಲ್ ಹ್ಯಾರಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 44. ನಾಡಿನ ಬೆನ್ನೆಲುಬು ಎಂದು ಕರೆಯಲ್ಪಡುವವರು: ರೈತ, ಸೈನಿಕ, ಸಾಹಿತಿ, ರಾಜಕಾರಣಿ. 44 ಸರಿ ಉತ್ತರ. ರೈತರನ್ನ ನಾಡಿನ ಬೆನ್ನೆಲುಬು ಅಂತ ಕರೀತಾರೆ. 45. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂದು ಹೇಳಿದವರು: ಸರ್ವಜ್ಞ, ಬಸವಣ್ಣ, ದ.ರಾ. ಬೇಂದ್ರೆ, ಸೊನ್ನಲಿಗೆ, ಸಿದ್ದರಾಮ. 45ರ ಸರಿ ಉತ್ತರ. ಸರ್ವಜ್ಞ ಹೇಳಿರುವುದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. 46. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು. ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದ್ದಾರೆ? ತಾಯಿ ಸಿದ್ದಮ್ಮ ಪುಟ್ಟರಾಜರಿಗೆ, ಪಂಚಾಕ್ಷರ ಗವಾಯಿ ಪುಟ್ಟರಾಜರಿಗೆ, ಚಂದ್ರಶೇಖರಯ್ಯ ಪುಟ್ಟರಾಜರಿಗೆ, ಪುಟ್ಟರಾಜರು ತಮ್ಮ ಶಿಷ್ಯರಿಗೆ. 46ರ ಸರಿ ಉತ್ತರ ಇತ್ತು ಈ ವಾಕ್ಯವನ್ನು ಚಂದ್ರಶೇಖರಯ್ಯ ಪುಟ್ಟರಾಜರಿಗೆ ಹೇಳಿದ್ದಾನೆ: ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು. ಪ್ರಶ್ನೆ 47. ಪುಟ್ಟರಾಜರ ತಂದೆ ತಾಯಿಗಳು ಇವರು: ರಾಜಪ್ಪ ಸಿದ್ದಮ್ಮ, ಸಿದ್ದಶೇಖರಯ್ಯ ಸಿದ್ದಮ್ಮ, ರೇವಣಯ್ಯ ಸಿದ್ದಮ್ಮ, ಸಿದ್ದಯ್ಯ ರೇವಮ್ಮ. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ, ರೇವಣಯ್ಯ ಸಿದ್ದಮ್ಮ ಅಂತಕ್ಕಂಥವರು ಪುಟ್ಟರಾಜರ ತಂದೆ ತಾಯಿಗಳು. 48. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳೆಂದರೆ: ಗಾಲ್ಫ್ ಚೆಂಡು, ಈರುಳ್ಳಿ ಸಿಪ್ಪೆ, ಗೂಡು ಬಿಲ ಗುಹೆ, ಹಕ್ಕಿಯ ದೇಹ ಸ್ವರೂಪ, ಪರಿಸರ ವೈಲಕ್ಷಣಗಳು, ಮೀಟರ್ ಪೆಟ್ಟಿಗೆ, ಟ್ರಾನ್ಸ್ಫಾರ್ಮರ್. 48ರ ಸರಿ ಉತ್ತರ ಇತ್ತು ಆಯ್ಕೆ ಸಿ, ಹಕ್ಕಿಯ ದೇಹದ ಸ್ವರೂಪ ಮತ್ತು ಪರಿಸರ ವೈಲಕ್ಷಣಗಳು. ಪ್ರಶ್ನೆ 49. ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೆಂದರೆ: ಶೀತ, ಬಿರುಗಾಳಿ, ಪ್ರವಾಹಗಳಿಂದ ರಕ್ಷಿಸಿಕೊಳ್ಳಲು, ಜನರಿಂದ ರಕ್ಷಿಸಿಕೊಳ್ಳಲು, ಕಾಡು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು, ಪ್ರಾಮಾಣಿಕವಾಗಿ ಇರಲು. ಸರಿ ಉತ್ತರ ಇತ್ತು ಶೀತಗಾಳಿ, ಬಿರುಗಾಳಿ, ಪ್ರವಾಹಗಳಿಂದ ರಕ್ಷಿಸಿಕೊಳ್ಳಲು. ಪ್ರಶ್ನೆ 50. ಗೋಪಾಲನು ತಾಯಿ ಜೀವನೋಪಾಯಕ್ಕಾಗಿ ಈ ಕೆಲಸ ನಿರ್ವಹಿಸುತ್ತಿದ್ದಳು: ಕೂಲಿ ಕೆಲಸ ಮಾಡುವುದು, ಮನೆ ಕೆಲಸ ಮಾಡುವುದು, ಚರಕದಿಂದ ನೂಲು ತೆಗೆದು ಬಟ್ಟೆ ನೇಯುವುದು, ಹೂ ಕಟ್ಟುವುದು. ಗೋಪಾಲನ ತಾಯಿ ಜೀವನೋಪಾಯಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಚರಕದಿಂದ ನೂಲನ್ನು ತೆಗೆದು ಬಟ್ಟೆಯನ್ನು ನೇಯತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಪ್ರಶ್ನೆ 51. ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಎಂದರೆ: ವಿಭೂತಿ ಪೂಜೆ, ಶೂದ್ರ ತಪಸ್ವಿ, ಕಾನೂರು ಹೆಗ್ಗಳತಿ, ಶ್ರೀರಾಮಾಯಣ ದರ್ಶನಂ. 51ರ ಸರಿ ಉತ್ತರ ಇತ್ತು ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಯೇ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದೆ. ಪ್ರಶ್ನೆ 42. ಬನದ ಗೋಪಾಲನ ವೇಷಭೂಷ ಹೀಗಿತ್ತು: ಸಣ್ಣದೊಂದು ಕೋಲು, ಜುಬ್ಬ, ಕಿರೀಟ, ನವಿಲುಗರಿ, ಕೈಯಲ್ಲೊಂದು ಕೊಳಲು, ಪಂಚೆ, ಅಂಗಿ, ಧೋತ್ರ, ಉದ್ದನೆಯ ಅಂಗಿ, ಕೆದರಿದ ಕೂದಲು. 52ರ ಸರಿಯಾದ ಉತ್ತರ ಇತ್ತು ಕಿರೀಟ, ನವಿಲುಗರಿ, ಕೈಯಲ್ಲೊಂದು ಕೊಳಲು ಬನದ ಗೋಪಾಲನ ವೇಷಭೂಷ ಆಗಿತ್ತು. 53. ಮೇಲೇರಿದವನಿಗೆ ಏಣಿಯ ಮಹತ್ವ ಅರಿವಾಗುವುದು ಯಾವಾಗ? ಏಣಿಯನ್ನು ಕಾಲಿನಿಂದ ಒದೆದಾಗ, ಏಣಿಯ ಸಹಾಯ ಸಾಕು ಎಂದಾಗ, ಮೇಲೇರಿದ್ದನೆಂಬ ಹಮ್ಮು ಕರಗಿ ಭೂಮಿಯೇ ಶಾಶ್ವತವೆಂಬ ಅರಿವು ಮೂಡಿದಾಗ, ಕಾಲೂರುವ ನೆಲವನ್ನೇ ತಿರಸ್ಕರಿಸಿದಾಗ. 53ರ ಸರಿ ಉತ್ತರ ಇತ್ತು ಮೇಲೇರಿದ್ದೇನೆಂಬ ಹಮ್ಮು ಕರಗಿ ಭೂಮಿಯೇ ಶಾಶ್ವತವೆಂಬ ಅರಿವು ಮೂಡಿದಾಗ. 54. ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಈ ಕಥೆಯೆಂದು ಬಣ್ಣಿಸಿದ್ದಾರೆ: ಪ್ರೀತಿ ಬಿಟ್ಟು ದ್ವೇಷ ಬೆಳೆಸಿಕೊಂಡ ಕಥೆ,
ದ್ವೇಷ ಅಸೂಯೆಯಿಂದ ಬಾಳಿದ ಕತೆ, ಯುದ್ಧದಿಂದ ಶಾಂತಿ ನಾಶವಾದ ಕತೆ ಹಾಗೂ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ. 54ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಡಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಅಂತಕ್ಕಂಥದ್ದು ಸರಿ. 55 ಸಿದ್ಧಾರ್ಥ ಕಾಡಿನಿಂದ ನಾಡಿನತ್ತ ಹೊರಟನು ಕಾರಣವೆಂದರೆ ಪ್ರೀತಿಯನ್ನು ಹುಡುಕಿಕೊಂಡು ದ್ವೇಷದಿಂದ ಬಾಳಲು, ತನ್ನ ಮಡದಿ ಮಗುವನ್ನು ನೋಡಲು, ರಾಜ್ಯಭಾರವನ್ನು ನಡೆಸಲು. 55 ಪ್ರೀತಿಯನ್ನು ಹುಡುಕಿಕೊಂಡು ಸಿದ್ಧಾರ್ಥ ಕಾಡಿನಿಂದ ನಾಡಿಗೆ ಹೊರಟನು. 56 CPK ಅವರ ಪೂರ್ಣ ಹೆಸರೇನು? ಕೃಷ್ಣೇಗೌಡ ಪುಟ್ಟೇಗೌಡ ಚನ್ನಗಿರಿ, ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ, ಚೆನ್ನಪ್ಪಗೌಡ ಚಿಕ್ಕನಾಯಕನಹಳ್ಳಿ, ಚಿನ್ನಪ್ಪ ಪುಟ್ಟಪ್ಪ ಕೃಷ್ಣಕುಮಾರ. 56ರ ಸರಿ ಉತ್ತರ ಇತ್ತು ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ. 57 ಹಸಿ ಸೌದೆಯು ಹೀಗೆ ದನಿ ಎತ್ತುತ್ತದೆ ಮೌನವಾಗಿ, ದಗದಗಿಸುತ್ತಾ, ಬುಸುಗುಟ್ಟುತ್ತಾ, ಕರ್ಕಶವಾಗಿ. 57ರ ಸರಿ ಉತ್ತರ ಇತ್ತು ಬುಸುಗುಟ್ಟುತ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 58 ಅಡಿಗರು ಹೇಳುವಂತೆ ನಾವು ಹಗಲಿರುಳು ಹೋರಾಟವನ್ನು ಮಾಡಬೇಕಾಗಿರುವುದು ಇದಕ್ಕಾಗಿ: ಆಹಾರಕ್ಕಾಗಿ, ಮನೆ ಮಟ್ಟಕ್ಕಾಗಿ, ಹೆಗ್ಗುರಿಯ ಸಾಧನೆಗಾಗಿ, ಹಣ ಅಧಿಕಾರಕ್ಕಾಗಿ. 58 ಇತ್ತು ಹೆಗ್ಗುರಿಯ ಸಾಧನೆಗಾಗಿ ನಾವು ಹಗಲಿರುಳು ಹೋರಾಟವನ್ನು ಮಾಡಬೇಕಾಗಿದೆ. 59 ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಇವರು ಬಂದರೆಂದು ಜನಪದರು ಹೇಳಿದ್ದಾರೆ: ರಾಜ, ರಾಮ, ಶಿವ, ಬ್ರಹ್ಮ. 59 ಶಿವ ಸರಿಯಾದ ಉತ್ತರ ಇತ್ತು. 60 ಬಾವ ಬಣ್ಣದ ಸೀರೆಯನ್ನು ತರಲು ಕಾರಣವೇನೆಂದರೆ ಹಬ್ಬವಿರುವುದರಿಂದ, ಮನೆಯಲ್ಲಿ ಶುಭ ಕಾರ್ಯವಿರುವುದರಿಂದ, ಸೀರೆ ಹರಿದು ಹೋಗಿತ್ತು, ತುಂಬಿದ ಕುಣಿಗಲ್ ಕೆರೆಗೆ ಬಾಗಿನ ಅರ್ಪಿಸಲು. 60 ಸರಿ ಉತ್ತರ ಇತ್ತು ತುಂಬಿದ ಕುಣಿಗಲ್ ಕೆರೆಗೆ ಬಾಗಿನವನ್ನು ಅರ್ಪಿಸಲು. ಪ್ರಶ್ನೆ 61 ಬಸವಣ್ಣನವರ ವಚನಾಂಕಿತವಿದು: ಕಪಿಲಸಿದ್ಧ ಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ಗುಹೇಶ್ವರ. 61ರ ಸರಿ ಉತ್ತರ ಇತ್ತು ಕೂಡಲ ಸಂಗಮ ದೇವ. ಪ್ರಶ್ನೆ 62 ವೇದಾಂತವನ್ನೋದಿ ಫಲವೇನಯ್ಯ ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ. ವೇದಾಂತವನ್ನೋದಿ ಫಲವೇನಯ್ಯ, ನಾನಾ ಕೆರೆ ತೋಡಿ ಫಲವೇನಯ್ಯ, ವೇಷದಂತೆ ಆಚರಣೆ ಇಲ್ಲದನ್ನಕ್ಕ, ನೀರ ಕಂಡಲ್ಲಿ ಮುಳುಗುವರೆಯ, ಬ್ರಹ್ಮ ತಾನಗದನ್ನಕ್ಕ. ಸೊ 62ರ ಸರಿಯಾದ ಉತ್ತರವಿತ್ತು ಡಿ, ಬ್ರಹ್ಮ ತಾನಗದನಕ್ಕ ಅಂತಕ್ಕಂಥದ್ದು. 63 ಒಡಲು ಒಡೆಯುವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವಿದು: ರಥವನ್ನಿಳಿದ ಉತ್ತರ ಕುಮಾರ ಕೆದರಿದ ಕೂದಲಿನೊಂದಿಗೆ ಹೆದರಿ ಓಡಿ ಹೋಗಿದ್ದಕ್ಕೆ, ಉತ್ತರ ಕುಮಾರ ಯುದ್ಧ ಮಾಡುವೆನೆಂದಾಗ, ಉತ್ತರ ಕುಮಾರ ಶತ್ರು ಸೈನ್ಯವನ್ನು ಹೊಡೆದೋಡಿಸಿದಾಗ, ಅರಮನೆಯ ನಾರಿಯರಿಗೆ ಮಾತು ನೀಡಿದ್ದರಿಂದ. 63 ಇತ್ತು ಆಯ್ಕೆ ಎ, ರಥವನ್ನಿಳಿದ ಉತ್ತರ ಕುಮಾರ ಕೆದರಿದ ಕೂದಲಿನೊಂದಿಗೆ ಹೆದರಿ ಓಡಿ ಹೋಗಿದ್ದಕ್ಕೆ. ಪ್ರಶ್ನೆ 61ಕ್ಕೆ ಹೋಗೋಣ. 61 ದುರದಲೋಡಿದ ಪಾತಕವನ್ನು ಕಳೆಯುವವರು ಇವರೆಂದು ಉತ್ತರ ಕುಮಾರ ಹೇಳುತ್ತಾನೆ: ರಾಕ್ಷಸರು, ಪಾಂಡವರು, ಭೂಸುರರು, ಕೌರವರು. ಸೊ 64ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಆಯ್ಕೆ ಸಂಖ್ಯೆ ಎಸ್, ಸಿ, ಭೂಸುರರು ಅಂದರೆ ಬ್ರಾಹ್ಮಣರು ಅಂತಕ್ಕಂಥದ್ದು ಸರಿ ಉತ್ತರ. 65 ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಈ ಉದಾಹರಣೆಗಳನ್ನು ನೀಡಿದ್ದಾರೆ: ಟ್ರಾನ್ಸ್ಫಾರ್ಮರ್, ಮೀಟರ್ ಪೆಟ್ಟಿಗೆ, ವಿದ್ಯುತ್ ತಂತಿಗಳು, ಬಾವಿ ಪೊದೆ ಕಣಿವೆಗಳು, ಕೊಂಬೆ ರೆಂಬೆಗಳು, ದ್ವೀಪ ನೀರಿನ ಮೇಲೆ. 65ರ ಸರಿ ಉತ್ತರ ಇತ್ತು ಆಯ್ಕೆ ಎ, ಟ್ರಾನ್ಸ್ಫಾರ್ಮರ್, ಮೀಟರ್ ಪೆಟ್ಟಿಗೆ ಮತ್ತು ವಿದ್ಯುತ್ ತಂತಿಗಳು. 66 ಉತ್ತರನಿಗೆ ಇಂದ್ರ ಪದವಿ ಬೇಕಿಲ್ಲ ಏಕೆಂದರೆ ಇಂದ್ರ ಪದವಿ ಅವನಿಗೆ ಇಷ್ಟವಿಲ್ಲ, ಅದು ಇಂದ್ರನ ಬಳಿ ಇದ್ದುದರಿಂದ, ತನ್ನ ಅರಸುತನವೇ ತನಗೆ ಇಂದ್ರ ಪದವಿಯಾಗಿತ್ತು, ಅರಮನೆಯಲ್ಲಿ ಅರಸರು ಇದ್ದುದರಿಂದ. 66 ಆಯ್ಕೆ ಸಿ, ತನ್ನ ಅರಸುತನವೇ ತನಗೆ ಇಂದ್ರ ಪದವಿಯಾಗಿತ್ತು. 67 ವ್ಯಂಜನಗಳಿಗೆ ಸ್ವರಾಕ್ಷರಗಳ ಸೇರಿ ಆಗುವ ಅಕ್ಷರಗಳನ್ನು ಹೀಗೆನ್ನುತ್ತಾರೆ: ಅನುನಾಸಿಕ, ಗುಣಿತಾಕ್ಷರಗಳು, ಮಹಾಪ್ರಾಣಗಳು, ಯೋಗವಾಹಕಗಳು. 67 ಅದನ್ನು ಗುಣಿತಾಕ್ಷರಗಳು ಅಂತ ಕರೀತಾರೆ. 68 ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಹೀಗೆಂದು ಕರೆಯುತ್ತಾರೆ: ಅನ್ವರ್ಥಕ ನಾಮ, ಸರ್ವನಾಮ, ಅಂಕಿತನಾಮ, ರೂಢನಾಮ. ಅದನ್ನು ಅಂಕಿತನಾಮ ಅಂತ ಕರೀತಾರೆ. ಅಂಕಿತನಾಮ. ಎಸ್. ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಚಂಡನ್ನು ಪದದಲ್ಲಿರುವ ವಿಭಕ್ತಿ ಯಾವುದು? ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಸೊ ಚಂಡನ್ನು ಅಂತಕ್ಕಂಥ ವಿಭಕ್ತಿ ಬಂದ್ಬಿಟ್ಟು ಬಿ, ದ್ವಿತೀಯ ವಿಭಕ್ತಿ ಸರಿ ಉತ್ತರ. 70 ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು: ಇಮ್ಮಡಿ, ಮರಗಾಲು, ಅಂಗೈ, ಹೆಜ್ಜೇನು. ಸೊ ಸರಿ ಉತ್ತರ ಇತ್ತು ಇಮ್ಮಡಿ. ಪ್ರಶ್ನೆ 71 ಮತ್ತು ಅಥವಾ ಪದಗಳು ಈ ಪ್ರಕಾರದ ಅವ್ಯಯಗಳಾಗಿವೆ: ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. 71
ಅದನ್ನು ಸಂಬಂಧಾರ್ಥಕ ಅವ್ಯಯ ಅಂತ ಕರೀತಾರೆ. 72 ಸಾಧಿತ ಧಾತುವಿಗೆ ಉದಾಹರಣೆಯ ಪದವಿದು. ಕಟ್ಟು, ಕನ್ನಡಿಸು, ಸೇರು, ಮಲಗು. ಸೊ 72ರ ಸರಿ ಉತ್ತರ ಇತ್ತು ಕನ್ನಡಿಸು ಅಂತಕ್ಕಂಥದ್ದು ಸಾಧಿತ ಧಾತುವಿಗೆ ಪದ. 73 ಹಾವಿನಂತಹ ದುಷ್ಟ ಜಂತುವು ಕೆಣಕದೆ ಯಾರನ್ನೂ ಹಿಂಸಿಸದು, ಆದರೆ ಮನುಷ್ಯನ ಆಸೆಯ ಹಾವು ಯಾರು ಕೆಣಕದಿದ್ದರೂ ಎಲ್ಲರನ್ನೂ ಕಚ್ಚುವುದು. ಈ ಮಾತನ್ನು ಹೇಳಿದವರು ನಾಟಿ ವೈದ್ಯರು. 74 ಕೃಷ್ಣ ಪಕ್ಷದ ಚತುರ್ದಶಿಯ ರಾಶಿ ವೈದ್ಯರು ಕಳ್ಳರ ಜೊತೆಗೆ ಹೊರಟ ಕಾರಣ. ಭೀಮನಾಯಕನ ಮನೆಗೆ ಚಿಕಿತ್ಸೆ ನೀಡಲು, ಬೇಟೆಯಾಡಲು, ಕಳ್ಳತನ ಮಾಡಲು, ತೋಟಕ್ಕೆ ನೀರು ಹರಿಸಲು. ಸರಿಯಾದ ಉತ್ತರ ಇತ್ತು ಭೀಮನಾಯಕನ ಮನೆಗೆ ಚಿಕಿತ್ಸೆ ನೀಡಲು. 75 ಕುಂಬಾರನಿಗೆ ವರುಷ ಈ ಗಾದೆಯನ್ನ ಪೂರ್ಣಗೊಳಿಸಿ. ಮನೆಗೆ ಹರುಷ, ಬಾಳಿಗೆ ವರುಷ, ಧ್ವನ್ಯಗೆ ನಿಮಿಷ, ನಾಡಿಗೆ ಹರುಷ. ಕುಂಬಾರನಿಗೆ ವರುಷ, ಅದರ ಮುಂದಿನ ಒಂದು ಭಾಗ ಇತ್ತು ಧ್ವನ್ಯಗೆ ನಿಮಿಷ ಅಂತಕ್ಕಂಥದ್ದು ಸರಿ ಉತ್ತರ. 76 ಕುಣಿಗಲ್ ಕೆರೆಯ ಬಾಳೆಯ ಹಣ್ಣಿನಂತೆ ಬಾಗಿದೆ. ಈ ವಾಕ್ಯದಲ್ಲಿರುವ ಅಲಂಕಾರ ರೂಪಕಾಲಂಕಾರ, ಶ್ಲೇಷಾಲಂಕಾರ, ಉಪಮಾಲಂಕಾರ, ದೃಷ್ಟಾಂತಾಲಂಕಾರ. 76 ಆಯ್ಕೆ ಸಿ ಉಪಮಾಲಂಕಾರ ಅಂತಕ್ಕಂಥದ್ದು ಸರಿ ಇತ್ತು. 77 ಪರಹಿತಕ್ಕೆ ಬಳಲುತ್ತಿರುವುದುವೇ ಜೀವನವು. ಈ ವಾಕ್ಯದ ಭಾವಾರ್ಥ ಮನುಷ್ಯ ಯಾವಾಗಲೂ ಬೇರೆಯವರ ಹಿತ ಬಯಸಬಾರದು, ಸ್ವಾರ್ಥಿಯಾಗಿರಬೇಕು, ಮನುಷ್ಯ ಬೇರೆಯವರಿಗೆ ಒಳಿತನ್ನ ಬಯಸಬೇಕು, ಅನ್ಯರ ಬಳಿ ಅಸತ್ಯದಿಂದ ಇರಬೇಕು. 77 ಆಯ್ಕೆ ಸಿ ಮನುಷ್ಯ ಬೇರೆಯವರಿಗೆ ಒಳಿತನ್ನ ಬಯಸಬೇಕು. 78 ತಾಯಿಗೆ ಪತ್ರ ಬರೆಯುವಾಗ ಬಳಸಬೇಕಾದ ಸಂಬೋಧನಾ ಪತ್ರ. ಪ್ರೀತಿಯ ತಾಯಿಗೆ, ಮಾತಾಪಿತೃವಿಗೆ, ಆತ್ಮೀಯ ಅಮ್ಮನಿಗೆ, ಮಾತೃಶ್ರೀಯವರಿಗೆ. ಸರಿ ಉತ್ತರ ಇತ್ತು ಮಾತೃಶ್ರೀ ಅವರಿಗೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ: ಗಣ, ಪ್ರಾಸ, ಲಘು, ಗುರು. ಸರಿ ಉತ್ತರ ಇತ್ತು ಲಘು ಅಂತ ಕರೀತಾರೆ. ಪೊಡವಿ ಪದದ ತತ್ಸಮ ರೂಪವಿದು. ಅಡವಿ, ಧರೆ, ತಿರೆ, ಪೃಥ್ವಿ. 80ರ ಸರಿಯಾಗಿರ್ತಕ್ಕಂಥ ಉತ್ತರ ಪೊಡವಿ ಪದದ ತತ್ಸಮ ರೂಪ ಪೃಥ್ವಿ ಅಂತ ಆಗತ್ತೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಬೆಂಗಳೂರು ನಾರ್ತ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಪ್ರಾಕ್ಟೀಸ್ ಪೇಪರ್ ಅನ್ನು ನೋಡಿದ್ದೀವಿ. ಸೊ ಇದು ಎರಡನೆಯ ಪ್ರಾಕ್ಟೀಸ್ ಪೇಪರ್. ಇದಕ್ಕಿಂತ ಮೊದಲನೇದಾಗಿ ನಾವು ಒಂದು ಪ್ರಾಕ್ಟೀಸ್ ಪೇಪರ್ ಅನ್ನ ಈ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಹಾಕಿದ್ದೀವಿ. ದಯಮಾಡಿ ವಿಡಿಯೋವನ್ನು ನೋಡಿದ ನಂತರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು